ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಂದ ಇರುವುದು ತುಂಬಿ ಬರುವುದು, ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿವುದು, ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಬೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಆಕಾಶದಾಚೆಯಲ್ಲೋ ಮೊದಲು ಜಿಗಣಿಯಲ್ಲಿ ಸುಮಾರು ಹೋದ ವರ್ಷದಲ್ಲಿ 1200 ಜನಕ್ಕೆ ಒಬ್ಬಟ್ಟು ಹಾಕ್ಸಿದ್ವಿ. ಇವತ್ತು ನಮ್ಮ ಒಂದು ಆನೇಕಲ್ ಭಾಗದಲ್ಲಿ ಒಂದು ಆಶ್ರಮ ಇರೋದ್ರಿಂದ ಆಶ್ರಮದಲ್ಲೇ ಊಟ ಕೊಡಬೇಕು ಅಂದ್ಬಿಟ್ಟು ನಾವು ನಮ್ಮ ಸಹಪಾಠಿಗಳೆಲ್ಲ ಸೇರಿಕೊಂಡು ಇಲ್ಲಿ ವೃದ್ಧಾಶ್ರಮ ಅಂತಂದಾಗ ತಂದೆ ತಾಯಿನ ವಯಸ್ಸಾದಂಥವ್ರಿಗೆ ಮೆಡಿಸಿನ್ಸ್ ಇಲ್ಲ, ಹಾಸ್ಪಿಟ್ಲಲ್ಲಿ ತಂದೆ ತಾಯಿ ನೋಡ್ಕೊಳ್ಳೋರಿರಲ್ಲ, ಮಕ್ಕಳನ್ನ ಅದ್ದೂರಿಯಾಗಿ ಬೆಳೆಸ್ತಾರೆ. ತುಂಬ ವಿದ್ಯಾಭ್ಯಾಸ, ಒಳ್ಳೆಯ ಸ್ಕೂಲು, ಒಳ್ಳೆ ಕಾಲೇಜ್ ಅಂತ ಸೇರಿಸಿ ಆ ಮಕ್ಕಳನ್ನ ತಂದೆ ತಾಯಿನ ಬಿಟ್ಟುಬಿಡ್ತಾರೆ ಬೀದಿಲಿ. ಆ ಬಿಟ್ಟಂಥ ಇದು ಪುಣ್ಯವಾದಂಥ ಕೆಲಸ ಇದು ಆಶ್ರಮದಲ್ಲಿ ಸೇರೋವಂಥದ್ದು. ಆಶ್ರಮದಲ್ಲಿ ಸುಮಾರು 400 ಜನ ಇದ್ದಾರೆ. 400 ಜನರಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾದರೆ ಅಷ್ಟು ಒಂದು ಊಟನ ಒಂದು ಊಟಕ್ಕೂ ಪ್ರಪಂಚದಲ್ಲಿ ಎಷ್ಟೋ ಜನ ಕಷ್ಟಪಡುವಂತಿದ್ದಾರೆ. ಈ ಒಂದು ಊಟ ಹಾಕಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾಯಿದೆ. ಸೊ ನಮಗೂ ವಯಸ್ಸಾಗುತ್ತೆ, ಯಾವುದೇ ತಂದೆ ತಾಯಿ ಆಗಲಿ ಈ ರೀತಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತೈತೆ. ಅವರು ಯಾರೇ ಆಗ್ಬೋದು, ಮಕ್ಕಳಾದಂಥವ್ರು ನೆಕ್ಸ್ಟ್ ಅವರು ಇದೇ ವಯಸ್ಸಿಗೆ ಬರ್ತಾರೆ. ಈ ರೀತಿ ಬಿಟ್ಟಾಗ ಅವ್ರಿಗೂ ಇದೇ ರೀತಿ ಒಂದು ಅನುಭವ ಆಗ್ತೈತೆ. ದಯವಿಟ್ಟು ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಯೂತ್ಸ್ಗೆ ಮತ್ತು ಇವತ್ತೇನು ನಮ್ಮ ಒಂದು ದೇಶದ ಯುವಕರೇ ಮುಂದಿನ ರಾಜಕಾರಣಿಗಳಾಗ್ಬೋದು, ಒಳ್ಳೊಳ್ಳೆ ಕೆಲಸಗಳಲ್ಲಿ ಸೇರ್ಕೋಬೋದು, IAS IPS ಯಾರೇ ಆಗ್ಬೋದು. ಆದರೆ ತಂದೆ ತಾಯಿನ ಯಾರು ಪ್ರೀತಿಯಿಂದ ನೋಡ್ಕೋತಾರೆ ಅವರೇ ನಿಜವಾದಂಥ ದೇಶದ ಪ್ರಜೆಗಳು. ಅಷ್ಟು ಬಿಟ್ಟರೆ ಇನ್ನೇನು ಹೇಳೋದಕ್ಕಾಗಲ್ಲ. ಇಲ್ಲಿ ಸನ್ನಿವೇಶ ನೋಡಿದಾಗ ಬೇಜಾರಾಗ್ತೈತೆ, ನೋವಾಗ್ತೈತೆ. ನಮ್ಮ ಕೈಯಲ್ಲಾದಂಥ ಒಂದೇ ಒಂದು ಹೊತ್ತು ಊಟ ಹಾಕಿದ್ದೀವಿ. ಇನ್ನೂ ಹೆಚ್ಚಿಗೆ ಸೇವೆ ಮಾಡೋದಕ್ಕೆ ಭಗವಂತ ಮತ್ತು ಇವರು ಈ ಆಶ್ರಮದಲ್ಲಿರುವಂಥ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಭಗವಂತನ ಕೇಳ್ಕೊಂಡು ನಮ್ಮ ಸ್ನೇಹಿತರಿಗೂ ನಮ್ಮ ಮನೆಯವ್ರಿಗೆಲ್ರಿಗೂ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ನಾನೇ ಕೇಳ್ಕೊತಾ ಇದ್ದೀನಿ. ಜೈ ಭಾರತ್. ಪುರಸಭೆ ಸದಸ್ಯರಾದ ಶಾಂತಿ ರಮೇಶ್ವರನವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ತುಂಬ ಪ್ರಾಮಾಣಿಕ ಮನುಷ್ಯ, ಎಲ್ಲ ಯುವಕರಿಗೆ ತುಂಬ ಸಹಾಯ ಮಾಡುವಂಥ ಮನುಷ್ಯ. ಇಂಥವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಸಿಪಾನಿಯಲ್ಲಿ ಆಚರಿಸ್ತಾ ಇರೋದು ತುಂಬ ನಮಗೆ ಖುಷಿ ತಂದುಕೊಟ್ಟಿದೆ. ಇದೇ ರೀತಿ ನಮ್ಮ ಯುವಕರಿಗೆ ಎಲ್ಲರಿಗೂ ನೀವು ಪ್ರೋತ್ಸಾಹವಾಗಿ ಇರಬೇಕು. ಎಲ್ಲ ಯುವಕರ ಒಂದು ಕಣ್ಮಣಿಯಾಗಿ ಹೊರಹೊಮ್ಮಬೇಕು.
ಮುಂದಿನ ಕಾಲದಲ್ಲಿ ನಿಮ್ಮ ರಾಜಕೀಯ ಭವಿಷ್ಯ ಅಷ್ಟೇ ಚೆನ್ನಾಗಿರ್ಲಿ ಅಂತ ನಾವು ಕೋರ್ಕೊಳ್ತೀವಿ. ಈ ದಿನ ಬಂದು ಸಿಪಾನಿ ಆಶ್ರಮಕ್ಕೆ ಬಂದು ನಮ್ಮ ತಂದೆ ಜನ್ಮದಿನವನ್ನು ಆಚರಿಸಿದ್ದಾರೆ. ಭಗವಂತ ನಮ್ಮ ತಂದೆಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಪ್ಪ. ಫ್ಯಾನ್ಸಿ ರಮೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷನೂ ಹುಟ್ಟುಹಬ್ಬ ಆಚರಿಸಬೇಕು ಅಂತ ನಿರ್ಧಾರ ಮಾಡಿದ್ವಿ. ಪ್ರತಿ ವರ್ಷ ಜಿಗಣಿನಲ್ಲಿ ಮಾಡ್ತಾಯಿದ್ವಿ. ಈ ವರ್ಷ ಜಿಗಣಿಯಿಂದ ಹೊರಗಡೆ ಬಂದು ಒಂದು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಬೇಕು ಅಂತೇಳಿ ಅವ್ರಿಗೂ ಒಳ್ಳೇದಾಗಲಿ, ಸಮಾಜಕ್ಕೆ ಒಳ್ಳೇದಾಗಲಿ, ಅವರೊಬ್ಬರು ಮಾರ್ಗದರ್ಶಕರಾಗಲಿ ಅಂದ್ಬಿಟ್ಟು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ. ಪುರಸಭೆಯ ಸದಸ್ಯರಾದ ಫ್ಯಾನ್ಸಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ಥರ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ಕೊಂಡು ಹೋಗಬೇಕಾಗಿ ಕೇಳ್ಕೊಂಡು